ಈಗ ನಾನು ಆ, ದೇವನೂರಿನ ಲಕ್ಷ್ಮೀಶ ದೇವಸ್ಥಾನ ಹತ್ರ ಶ್ರೀ ಪಾರ್ಥಸಾರಥಿ ಅಯ್ಯಂಗಾರ್ ಅವ್ರನ್ನ ಪರಿಚಯ ಮಾಡಿಸಿದವರು ಡಾಕ್ಟರ್ ರಾಮಶೇಷನವರು, ಮೈಸೂರಿನವರು. ಅವರು ಗಮಕಿಗಳು, ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರು. ಅವರು ಪರಿಚಯ ಮಾಡಿಸಿದವರು ಇವ್ರನ್ನ. ಶ್ರೀ ಪಾರ್ಥಸಾರಥಿ ಅಯ್ಯಂಗಾರ್ ಅವರು ಭಾಳ ಅಪರೂಪದ ವ್ಯಕ್ತಿ ನಮಗೆ ಸಿಕ್ಕಿರೋರವರು. ಯಾಕಂತಂದರೆ ಮುಕುಂದ್ರ ಸ್ವಾಮಿಗಳನ್ನು ನೋಡಿದವರು ಇವರು. ಅಂದರೆ ಮುಕುಂದ್ರ ಸ್ವಾಮಿಗಳು ಕಾಲವಾಗಿದ್ದು 1967-68 ಇಸ್ವಿ ಅಂತ ಕಾಣುತ್ತೆ. ಅದಕ್ಕಿಂತ ಹಿಂದೆ ಅವ್ರು ದರ್ಶನ ಮಾಡಿದ್ದಾರೆ. ಅವರ ಅನುಭವಗಳನ್ನು ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ತಾವು ದಯವಿಟ್ಟು ತಾವು ಮುಕುಂದ್ರ ಸ್ವಾಮಿಗಳ ಬಗ್ಗೆ ತಮಗೆ ಏನು ಗೊತ್ತಿದ್ದೋ ದಯವಿಟ್ಟು ತಾವು ಹೇಳಬೇಕು. ಅದೇ ಮುಕುಂದೂರು ಸ್ವಾಮಿಗಳು ಇಲ್ಲಿಗೆ ಅವಾಗ ಬರ್ತಾಯಿದ್ರು ಬಸ್ಸಿಗೆ ಹೋಗೋದಕ್ಕೆ. ಎಷ್ಟನೇ ಇಸ್ವಿ ಸ್ವಲ್ಪ ಹೇಳಬೇಕಾ? ಒಂದು ಸುಮಾರು 61-62. ಓಕೆ. ನಿಮಗಾಗಿ ಎಷ್ಟು ವರ್ಷ ಇತ್ತು? ನನಗೆ 10-11 ವರ್ಷ. 11 ವರ್ಷ. ನಾವು ಇಲ್ಲಿ ಓದ್ತಾ ಇದ್ದಾಗ ಶಾಲೆಗೆ ಒಂದೇ ಒಂದು ರೂಮ್ ಇತ್ತು. ಆ ರೂಮಲ್ಲಿ ಬಂದು ಯಾವ್ದಾರ ಒಂದು ಸಂದರ್ಭಗಳಲ್ಲಿ ಕರೆದಾಗ ಬಂದು ಭಾಷಣ ಮಾಡೋರು. ಭಾಷಣ ಮಾಡೋದು ಹೇಗೆ ಅಂದರೆ ಚೇರು ಗೀರು ಎಲ್ಲ ಹಾಕಿ ಟೇಬಲ್ ಎಲ್ಲ ಹಾಕಿದ್ರೆ ಅವ್ರು ಚೇರ್ ಮೇಲೆ ಕೂರ್ತಿರ್ಲಿಲ್ಲ. ಟೇಬಲ್ ಮೇಲೆ ನೆಗೆದು ಕೂತ್ಬಿಡೋರು. ಒಂದು 4 ಮಾತಾಡ್ಬಿಟ್ಟು ಹೊರಟೋಗ್ಬಿಡೋರು. ಅವ್ರ ಪಾಡ್ಗವ್ರು ಯಾವ ವಂದನಾರ್ಪಣೆ, ಸ್ವಾಗತ ಯಾವ ಇದು ಇರ್ತಿತ್ತು. ಏನು ಮಾತಾಡಿರ್ಬೋದು? ಸಮಾಜದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋರು. ಈಗಿನ ಪ್ರಪಂಚದ ಇದ್ರ ಬಗ್ಗೆ. ಆಮೇಲೆ ಕಥೆಗಳು ಜಾಸ್ತಿ ಹೇಳೋರು ಮಕ್ಕಳಿಗೆ. ಕಥೆಗಳು ಹೇಳೋರು. ಯಾವ್ದಾದ್ರು ಜ್ಞಾಪಕ ಇದ್ರೆ ಹೇಳಿ. ಇಲ್ಲ, ಅಂತ ಜ್ಞಾಪಕ ಇಲ್ಲ. ಆಮೇಲೆ ಇಲ್ಲಿ ಒಂದು ನಚ್ಚಪ್ಪನವರು ಅಂತಿದ್ದು, ರಾಘವೇಂಗಾರ್ ಅಂತ ಒಂದು ಬರೆದಿಯಾರಲ್ಲ, ಅವ್ರ ಮನೆ ಎದುರುಗಡೆ ಒಂದು ಮನೆ ಇತ್ತು, ದಿವಾನ್ ಖಾನಿ ಅಂತ ಅವ್ರದ್ದು. ಅಲ್ಲಿ ಬಂದು ಈ ನಮ್ಮ ಬೀದಿಯವ್ರನ್ನೆಲ್ಲ ಕೂರಿಸ್ಕೊಂಡು ಉಪನ್ಯಾಸ ಕೊಡೋರು. ಕೆಲವು ಉಪನ್ಯಾಸಗಳನ್ನೆಲ್ಲ ಮನೆ ನೋಡ್ಬೋದು ನಾವು? ನೋಡ್ಬೋದು. ಹಾಕೊಂಡಿದ್ದಾರೆ ಅವರು ಜಾಗ ನೋಡ್ಬೋದು. ಬರ್ತಾ ಇದ್ದಿದ್ದು ಇದು ಎಲ್ಲ ನೋಡ್ಬೋದು. ಆಮೇಲೆ ಇಲ್ಲಿ ಹಯಾತ್ ಸಾಬ್ರು ಅಂತಿದ್ರು. ಎಲ್ಲಿದ್ರು ಅವರು? ಅಲ್ಲಿ ಪಟೇಲ್ರಾಗಿದ್ರು ಅವರು. ಆ ಕಡೆ ಮನೆ ಅಲ್ಲಿ ನೋಡ್ಬೋದಾ? ಮನೆ ಎಲ್ಲ ಆಲ್ಟರ್ ಮಾಡ್ಬಿಟ್ಟಿದ್ದಾರೆ ಸರ್. ಸರಿ, ಬಟ್ ಅವ್ರ ಸಂಬಂಧಿಕರು ನೋಡ್ಬೋದಲ್ಲ? ಯಾರು ಇಲ್ಲ ಸಂಬಂಧಿಕರು. ಒಬ್ರು ಇಲ್ವಾ? ಇಬ್ರು ಇರ್ಬೇಕು. ದೊಡ್ಡಪ್ಪನ ಮಕ್ಳು ಇರ್ಬೋದು. ಹಯಾತ್ ಸಾಬ್ರು ಅಂತ ಅವರು ಈ ಊರಿಗೆ ಪಟೇಲ್ರಾಗಿದ್ರು. ಈ ಊರಿಗೆ ಅವ್ರಿಗೆ ಸಂಪರ್ಕ ಇತ್ತು ಸ್ವಲ್ಪ. ಅಂತ ಇದಿಲ್ಲ, ಸಾಧಾರಣ ಸಂಪರ್ಕ. ಹಯಾತ್ ಸಾಬ್ರ ಬಗ್ಗೆ ಏನಾದ್ರು ತಮ್ಮ ಗೊತ್ತಿದೆ? ಹಯಾತ್ ಸಾಬ್ರ ಬಗ್ಗೆ ಏನಿಲ್ಲ, ಅವರು ಒಳ್ಳೆ ಮರ್ಚೆಂಟ್ ಒಂಥರ. ಈ ಅವರಿಕೆ ಸೊಪ್ಪು ಎಲ್ಲ ಮಾರಿ, ಅವಾಗ ಚಕ್ಕೆ ಎಲ್ಲ ಮಾರ್ಬಿಟ್ಟು ಈ ಊರಲ್ಲಿ ಜೋರಾಗಿದ್ರು. ಅವರು ಕುದುರೆ ಮೇಲೆ ಹೊರಟ್ರೆ ಟ್ರೈನ್ ಬಂದ್ರೆ ನಿಲ್ಲಿಸ್ಬೇಕು 2 ನಿಮಿಷ ಅವ್ರಿಗೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಬಾಣಾವರ ಟ್ರೈನ್ ಬಿಡ್ತು ಅಂದ್ರೆ ಅವ್ರು ಕುದುರೆ ಮೇಲೆ ಇಲ್ಲಿ ಹೊರಡೋರು. ಇಲ್ಲಿ ಇಬ್ರು ಹಿಡ್ಕೊಳ್ಳೋಕೆ, ಅಲ್ಲಿ ಇಬ್ರು ಇದು ಮಾಡಕ್ಕೆ. ಅಷ್ಟು ಜೋರಾಗಿದ್ರು, ಚೆನ್ನಾಗಿದ್ರು. ಈ ಊರು ಒಳ್ಳೆ ಮನುಷ್ಯರು. ಒಳ್ಳೆ ಮನುಷ್ಯರು. ಈ ಮುಕುಂದ್ರ ಸ್ವಾಮಿಗಳಿಗೂ ಹಯಾತ್ ಸಾಹೇಬ್ರಿಗೂ ಏನು ಅಷ್ಟು ಇದಿಲ್ಲ, ಅಷ್ಟು ಕನೆಕ್ಷನ್ ಇಲ್ಲ. ನಮ್ಮ ಕೃಷ್ಣ ಶಾಸ್ತ್ರಿಗಳಿಗೆ ಜಾಸ್ತಿ. ಕೃಷ್ಣ ಶಾಸ್ತ್ರಿಗಳು ಅವ್ರ ಬೆಳಕಿಗೆ ಹಯಾತ್ ಸಾಹೇಬ್ರ ಬಗ್ಗೆ ಬರೀತಾರೆ, ಬಹಳ ಬರೀತಾರೆ. ಇವ್ರು ಪ್ರೋಗ್ರಾಮ್ನೆಲ್ಲ ಆರ್ಗನೈಸ್ ಮಾಡ್ತಿದ್ರು. ಅವರು ಒಳ್ಳೆ 2-3 ಜನ ಮಕ್ಳಿದ್ರು ಅವ್ರಿಗೆ. ಇದ್ರು ಇತ್ತೀಚೆಗೆ ಹೋದ್ರು ಅವ್ರ ಮಕ್ಳುಗಳೆಲ್ಲ. ಇತ್ತೀಚೆಗೆ ಹೋಗ್ಬಿಟ್ಟು ಮನೇನೂ ನಶಿಸಿ ಹೋಯ್ತು. ಬೇರೆಯವರು ತಗೊಂಡ್ರು, ಆಲ್ಟರ್ ಮಾಡ್ಕೊಂಡ್ಬಿಟ್ರು, ಎಲ್ಲ ಇದು ಮಾಡೋರು. ನೀವು ಹಯಾತ್ ಸಾಹೇಬ್ರ ನೋಡಿದ್ರ? ಹಯಾತ್ ಸಾಹೇಬ್ರ ಅವ್ರು ಚಡ ಗಿಡ ಹಾಕೊಂಡು ಭಾರಿ ಜೋರಾಗಿದ್ರು ಆ ಕಾಲದಲ್ಲಿ. ಭಾರಿ ಜೋರಾಗಿ ಅವರು ಕೂರೋ ಜಾಗ ಈ ತರ ಮಣ್ಣಿನಲ್ಲಿ ಮಾಡ್ಕೊಂಡು ಅದ್ರ ಮೇಲೆ ಒಂದು ಶೀಟು, ಅದ್ರ ಕೆಳಗಡೆ ನೋಟಿನ ಕಂತೆಗಳು. ಕೇಳಿದ್ರೆ ಹಿಂಗ್ ತೆಗೆದು ಹಿಂಗೆ ಎಸಿಯೋರು. ಯಾರ ಕೆಲಸದವರು ಅವರು ಇವರು ಎಲ್ಲ ಕೇಳಿದ್ರೆ ಹಿಂಗ್ ತೆಗೆದು ಹಿಂಗೆ ಎಸಿಯೋರು. ಕ್ಯಾಚ್ ಹಿಡಿಯೋರು. ಅವ್ರ ಕುದುರೆ ಹಿಡಿಯಕ್ಕೆ 2 ಜನ ಬೇಕು, ನಿಂತ್ಕೊಂಡಿರ್ಬೇಕು ಟ್ರೈನ್ ಹೊರಡೋದಕ್ಕೆ. ಕಡೂರಿಗೆ ತಾಲೂಕ್ ಆಫೀಸ್ಗೆ ಹೋಗೋರು. ಇಲ್ಲಿ ಇರ್ಸಾಲ್ ಬಂದ್ರೆ DC ಆವಾಗ ಅಮಲ್ದಾರರು, ಡೆಪ್ಟಿ ಕಮಿಷನರ್ ಹ್ಯಾಟ್ ಹಾಕೊಂಬರೋ ಒಂಥರ ಹ್ಯಾಟ್. ಅವರು ಇರ್ಸಾ ಬಂದ್ರೆ ಟೆಂಟ್ಗಳು ಹಾಕ್ಬಿಟ್ಟು ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ DC-ಗೆ ಇದು ಮಾಡೋರು. ಸುತ್ತ ಹಳ್ಳಿಯವ್ರು ನಿಂತಿರೋರು. ಹಯಾತ್ ಸಾಬ್ರು ಅಂದ್ರೆ ಬಹಳ DC-ಗೆ ಅವ್ರಿಗೆಲ್ಲ ಬಹಳ ಫೇಮಸ್. ಅವರು ಒಂಥರ ಮುಕುಂದ್ರ ಸ್ವಾಮಿಗಳಿಗೂ ಅವ್ರು ಬಹಳ ಮುಕುಂದ್ರ ಸ್ವಾಮಿಗಳಿಗೆ ಅವ್ರಿಗೂ ಸ್ವಲ್ಪ ಕನೆಕ್ಷನ್ ಇತ್ತು ಅಷ್ಟೇ, ಅಂತ ಇದಿರ್ಲಿಲ್ಲ. ಬಟ್ ಇವ್ರು ಅವ್ರು ಅಪ್ರಿಷಿಯೇಟ್ ಮಾಡ್ತಿರ್ಬೋದು ಹಯಾತ್ ಸಾಹೇಬ್ರು. ಹಯಾತ್ ಸಾಹೇಬ್ರನ್ನ ಇದು ಮಾಡ್ತಿದ್ರು. ನಂತರ ಹೇಳಿ ಸರ್ ಸ್ವಾಮಿಗಳ ಬಗ್ಗೆ. ಅದೇ ಸ್ವಾಮಿಗಳು ಅಲ್ಲಿ ಅವರು ಕೃಷ್ಣ ಶಾಸ್ತ್ರಿಗಳು ಬಂದ ಮೇಲೆ ಅವ್ರು ಈಚೆಗೆ ಪರಿಚಯ ಆಗಿದ್ದು ಜಾಸ್ತಿ. ಅಲ್ಲಿ ತನಕ ಅವರು ಅಲ್ಲೇ ಇದ್ಬಿಟ್ರು, ಮಠದಲ್ಲೇ ಇದ್ಬಿಡೋರು. ಹಾಗೆ ಸಮಾಜದವರು ಮಾರ್ಗೊಂಡಳ್ಳಿಲಿ. ಅವ್ರು ಹೊಳೆ ನರಸೀಪುರದ ಹತ್ರ ಮುಕುಂದೂರು ಬೆಟ್ಟ ಅಂತಿದೆ. ಅಲ್ಲಿಂದ ಬೇಜಾರಾಗ್ಬಿಟ್ಟು ಇಲ್ಲಿಗೆ ಬಂದು ಸ್ಮಶಾನದ ಜಾಗ ಅದು.
ಈಗ ಇಲ್ಲಿ ಬಂದು ಒಂದು ಗುಡಿಸ್ಲು ಹಾಕೊಂಡು ಇದ್ದಿದ್ದವ್ರು ಸ್ಮಶಾನದಲ್ಲಿ ಗುಡಿಸ್ಲು ಹಾಕೊಂಡು ಯಾವ ಊರು ಸಂಪರ್ಕ, ಯಾವ ರಾಜಕೀಯ, ಯಾವ ಇದು ಏನೂ ಇಲ್ಲ. ಕೆಲವರೆಲ್ಲ ಸ್ವಾಮಿಗಳು ನೀವು ಸ್ಕೂಲ್ ಮಾಡಿ ಹಾಸ್ಟೆಲ್ ಮಾಡಿ ಹಾಗೆ ಅಂತೆಲ್ಲ ಅವಾಗ ಹೇಳಿದ್ರಂತ. ನನಗೆ ಯಾವ ಇದು ಬೇಡಪ್ಪ, ನಾನು ನೆಮ್ಮದಿಯಾಗಿ ಶಿವನ ಪ್ರಾರ್ಥನೆ ಮಾಡ್ಕೊಂಡಿರ್ತೀನಿ ಅಷ್ಟೇ, ನನಗೆ ಸಾಕು ಅಂತ ಹೇಳಿ ಅಲ್ಲಿದ್ಬಿಟ್ರು. ಅವ್ರಿಗೆ ಅಡುಗೆ ಮಾಡೋನೊಬ್ಬ ಶಿವಣ್ಣ ಅಂತ ಅವಾಗಿಂದ ಇದ್ದವನು, ಕೊನೆ ತನಕ ಇದ್ದ, ಅವ್ರಿಗೋ ತನಕ ಇದ್ದ ಶಿವಣ್ಣ ಅಂತ. ನಾವೆಲ್ಲ ಸ್ಕೂಲ್ನಲ್ಲಿ ಹೋದರೆ, ಮಕ್ಕಳೆಲ್ಲ ಹೋದರೆ, ಊರಿನವರು ಎಲ್ಲ ಹೋದರೆ ಒಂದು ಚೀಲ ಪುರಿ ತರಿಸ್ಬಿಡೋರು, ಅವರೇ ತರಿಸ್ಬಿಡು, ಅವರೇ ಎಲ್ಲ ಮಾಡೋದು. ಯಾರು ಏನು 10 ಪೈಸೆ ಇದು ಮಾಡಿಸ್ತಿಲ್ಲ. ತರಿಸ್ಬಿಟ್ಟು ಎಲ್ಲ ಒಗ್ಗರಣೆ ಎಲ್ಲ ಹಾಕಿಸಿ ತಿಂಡಿ ಕೊಟ್ಬಿಟ್ಟು ಮಕ್ಕಳನ್ನೆಲ್ಲ ಆಟ ಆಡಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆ ಕಟ್ಟೆ ಮೇಲೆ ಕೂತ್ಕೊಂಡು ಸೋರೆ ಬುರುಡಲ್ಲಿ ಒಂದು ಇದು ಏನೋ ಏಕನ ಅದನ್ನು ಹಿಡ್ಕೊಂಡು ಭಜನೆಗಳು ಮಾಡೋದು, ಕಥೆಗಳು ಹೇಳೋದು ಮಕ್ಕಳಿಗೆ. ಅಡುಗೆ ಆಗೋ ತನಕ ಅದೆಲ್ಲ ಕಥೆಗಳು ಹೇಳಿ ಎಲ್ಲ ಮಾಡೋರು. ಯಾವ್ದ್ರ ಬಗ್ಗೆ ಹೇಳೋರು? ರಾಮಾಯಣ, ಮಹಾಭಾರತನ ಅಥವಾ ಇಲ್ಲ ಯಾವುದೋ ಮಕ್ಕಳಿಗೆ ತತ್ವದ್ದು ಸಣ್ಣ ಸಣ್ಣ ಕತೆ, ಹುಲಿ ಕರಡಿ, ಹಾಗೆ ನೀತಿ ಕಥೆಗಳು ಹೇಳೋರು. ನರಿ ಕತೆ ಅದು ಇದು ಅಂತ ಹೇಳೋರು ಪಾಪ. ಹೇಳಿ ಎಲ್ಲ ಮಾಡಿ ಕೊನೆಗೆ ಊಟ ಎಲ್ಲ ಬಡಿಸಿ ಮಕ್ಕಳಿಗೆಲ್ಲ ಊಟ ಆಗಿ ಆಟ ಗೀಟ ಎಲ್ಲ ಆಗಿ ಮೇಷ್ಟ್ರಗಳನ್ನೆಲ್ಲ ಮಾತಾಡಿಸಿ ಎಲ್ಲ ಮಾಡೋರು. ಅಷ್ಟೊತ್ತಿಗೆ ಅವರು ಇನ್ಯಾರೋ ಬರ್ತಾಯಿದ್ರು ಅವ್ರ ಕಡೆಯಕ್ಕೆ, ಅವರು ಬರ್ತಾ ಇದ್ದಾರೆ ಅವ್ರು ನೋಡೋದಕ್ಕೆ ಅಂತ. ಇಲ್ಲಿ ಊಟ ಎಲ್ಲ ಖಾಲಿ ಆಗೋಗ್ಬಿಟ್ಟು ಆಮೇಲೆ ಶಿವಣ್ಣ ಇನ್ನೊಂದಿಬ್ಬರು ಬರ್ತಾ ಇದ್ದಾರೆ ಕಣೋ, ಬರ್ತಾರೆ ಅಂತ ಕಾಣಿಸುತ್ತೆ. ಅಡುಗೆ ಇಲ್ಲ ಬುದ್ಧಿ ಏನು ಇಲ್ಲ, ಖಾಲಿ ಆಗೋಯ್ತೆ ಎಲ್ಲ, ಪಾತ್ರೆ ತೊಳೆಯಕ್ಕೆ ಹಾಕಿದ್ದೀನಿ. ಇಲ್ಲ ಕಣ, ಒಲೆ ಮೇಲೆ ಪಾತ್ರೆ ಇತ್ತಲ್ಲ, ನೋಡ ಇರಬೇಕು, ಸಾಮಾನು ಇಲ್ಲ ಸ್ವಾಮಿ ತರಬೇಕು, ಖಾಲಿ ಆಗ್ಬಿಟ್ಟೈತೆ. ನೀವು ಹೋಗ ಈತ್ಕೊಂಡು ಹೋಗ ನೋಡೋಗ. ಅವ್ನು ಹೋಗಿ ನೋಡಿದ್ರು ಅವನಿಗೆ ಆಶ್ಚರ್ಯ, ತಪ್ಪಲೆಲ್ಲ ಅನ್ನ ಸಾರು ಹಾಗೆ ಇದೆ. ಅವ್ರು ಬಂದವ್ರು ಊಟ ಬಡಿಸಿ ಎಲ್ಲ ಮಾಡಿ ಅವನಿಗೆ ಅವತ್ತಿಂದ ಭಾರಿ ಆಶ್ಚರ್ಯ ಆಗ್ಬಿಟ್ಟಿದೆ ಶಿವಣ್ಣನಿಗೆ. ನೋಡಿ, ಅವ್ರ ವಂಶಸ್ಥರಿಲ್ವಾ ಈಗ? ಅವ್ರ ಮನೆಯವ್ರು ಯಾರಿಲ್ವಾ ಈಗ? ಅವ್ರ ಮನೆಯಾಗ ಯಾರು ಇಲ್ಲ. ಅವ್ರ ಮನೆ ಹೋಗ್ಬಿಟ್ಟು ಅವನು ಹೋಗ್ಬಿಟ್ಟ. ಅವ್ರು ಹೋಗಿ ಸ್ವಲ್ಪ ದಿವಸಕ್ಕೆ ಅವನು ಹೋಗ್ಬಿಟ್ಟ. ಹಾಗಾದ್ರೆ ಮುಕುಂದ್ರ ಸ್ವಾಮಿಗಳ ಬಗ್ಗೆ ಬರೋರು ನೀವು ಒಬ್ಬರೇ ಈಗ? ಇಲ್ಲ, ಇದ್ದಾರೆ, ಇರ್ತಾರೆ, ಅವ್ರನ್ನ ಬಿಟ್ಟು ಇರ್ತಾರೆ. ಬೋಲ್ಡಲ್ಲಿ ಸ್ವಲ್ಪ ಇರ್ಬೋದು, ಒಬ್ರು ಇರ್ಬೋದು. ಆಮೇಲೆ ಅಲ್ಲಿ ಒಂದು ಅಮ್ಮನಿಗೆ MA ಮಾಡಿದ್ರು ಆ ಕಾಲದಲ್ಲಿ. ಅವ್ರಿಗೆ ಹೊಟ್ಟೆ ನೋವು ಬರ್ದು, ನಿಮ್ಗೆ ಹೇಳಿದ್ಮೇಲೆ ಹೊಟ್ಟೆ ನೋವು ಬರ್ತಾ ಇತ್ತು ತುಂಬ. ಅದು ಎಲ್ಲಿ ಆಸ್ಪತ್ರೆಗೆ ಎಲ್ಲಿ ಹೋದ್ರೂ ಹುಷಾರಾಗ್ತಿರ್ಲಿಲ್ಲ ಅವ್ರಿಗೆ. ಆ ಅಮ್ಮ ಬಂದ್ಬಿಟ್ಟು ಗಿರಿಜಮ್ಮ ಅಂತಲೋ ಏನೋ, ಇಲ್ಲಿ ಬಂದರೆ ಹುಷಾರಾಗೋದು. ಯಾರೋ ಹೇಳಿದ್ರಂತೆ, ಇಲ್ಲಿ ಹೋಗಿ ಸ್ವಾಮಿಗಳ ದರ್ಶನ ಮಾಡಿ ನಿಮಗೆ ಹುಷಾರಾಗ್ಬೋದು, ನೋಡೋಣ ಅವ್ರೇನೋ ಆಶೀರ್ವಾದ. ಸರಿ ಅಂತೇಳಿ ಬಂದಿದ್ರೆ ಇಲ್ಲಿ ಬಂದಾಗೆ ಏನೂ ಇಲ್ಲ ಅವ್ರಿಗೆ, ಆರಾಮಾಗಿರೋರು. ಅವರು ಅಲ್ಲಿ ಹೋದ್ರೆ ಮತ್ತೆ ಭಾಳ ಶ್ರೀಮಂತರು, ಎಷ್ಟು ಬೇಕಾದ್ರೂ ವ್ಯವಸ್ಥೆ ಮಾಡೋಣ, ಏನು ಬೇಕಾದ್ರೂ ಮಾಡೋಣ, ಇದ್ಯಾಕೆ ಹಿಂಗಾಗತ್ತಲ್ಲ ಈ ಸ್ವಾಮಿಗಳೇ, ಇರಲಿ ಬಿಡಿ, ಏನೋ ಸರಿ ಹೋಗೋದು ಬಿಡಿ, ಅವಾಗ ಬರ್ತಾ ಇರಲಿ ಬಿಡಿ. ಇಲ್ಲ ನಾನು ಹೋಗೋದೇ ಇಲ್ಲ, ಇಲ್ಲೇ ಇದ್ದು ಬಿಡ್ತೀನಿ, ಸ್ವಾಮಿಗಳ ಸೇವೆ ಮಾಡ್ಕೊಂಡು ನಾನು ಆರಾಮಾಗಿದ್ದೀನಿ, ಆ ಬಾಧೆ ತಡೆಯೋಕ್ಕಾಗಲ್ಲ ನನಗೆ ಅಂತ ಹೇಳಿ ಅವ್ರು ಸೇವೆ ಮಾಡ್ಕೊಂಡು ಅಮ್ಮ ಇಲ್ಲೇ ಇದ್ರು, ಕೊನೆ ತನಕ ಇದ್ರು. ಅವ್ರು ಹೋದ್ಮೇಲೆ ಹೋಗಿದ್ದವರು ಮಾರ್ಗೊಂಡಳ್ಳಿ. ಅವರು ತಪಸ್ಸಿಗೆ ಕೂತ್ಬಿಟ್ರು ಸ್ವಾಮಿಗಳು. ಅವ್ರಿಗೆ ಎಚ್ಚರಾದಾಗಲೇ ಮೇಲಕ್ಕೆ ಬರೋದು. 3 ದಿವಸ 4 ದಿವಸ ಆದರೂ ಅದು ನೆಲಮಾಳಿಗೆಯಲ್ಲಿ ಕೂತ್ಬಿಡೋರು. ಮೇಲ್ಗಡೆ ಶಿವಲಿಂಗ, ಕೆಳಗಡೆ ಇದು ಇಷ್ಟೇ ಒಂದಿಷ್ಟೇ ಇದೆ ತಪಸ್ ಮಾಡೋಕೆ. ಅವ್ರು ಕೂತ್ಬಿಟ್ರೆ 3-4 ದಿವಸ ಹೊರಗೆ ಬರ್ತಿರ್ಲಿಲ್ಲ. ಅಲ್ಲ, ನೀವು ಕಂಡಿದ್ದ ಇದು? ಹೌದು, 3-4 ದಿವಸನೂ ಬರ್ತಿರ್ಲಿಲ್ಲ. ಆಮೇಲೆ ಕೃಷ್ಣ ಶಾಸ್ತ್ರಿಗಳನ್ನು ಹಾಗೆ ಒಂದೊಂದು ದಿವಸ ಕೂರೋರು. ಜೋಪಾನ ಕಣೋ, ಉಸಿರು ಕಟ್ಬಿಟ್ಟಿಯಾ, ಎಚ್ಚರಾಗಿದೆಯೇನೋ ಕಿಟ್ಟಪ್ಪ. ಅವ್ರು ಕಿಟ್ಟಪ್ಪ ಅಂತ ಕರೆಯೋರು ಅವ್ರನ್ನ. ಕಿಟ್ಟಪ್ಪ ಅನ್ನೋರು. ಏನು ಕಿಟ್ಟಪ್ಪ? ಇಲ್ಲ ಬುದ್ಧಿ, ನಾನು ತಪಸ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ ಹೇಳಿ ಅವರು ಒಂದು ದಿವಸ ಅರ್ಧ ದಿವಸ ಹಿಂಗೆ ಕೂರೋರು. ಅವ್ರಿಗೆ ಹೆಚ್ಚೆ ಇದಾಗ್ತಿರ್ಲಿಲ್ಲ. ಇವರು 3 ದಿವಸ ಬರ್ತಿರ್ಲಿಲ್ಲ. 3 ದಿವಸ ಆಯಿತು, 4 ದಿವಸ ಆಗ್ಬೋದು, ಒಂದೇ ದಿವಸ ಆಗ್ಬೋದು. ಅವ್ರಿಗೆ ಈ ಎಚ್ಚರ ಆದಾಗ ಬಂದ್ಬಿಡೋರು. ಅಲ್ಲಿ ತನಕ ಅವರು ಧ್ಯಾನ ಮಾಡ್ಕೊಂಡು ಕೂತ್ಬಿಡೋರು. ಅವರಿಗೆ ಯಾರು ಡಿಸ್ಟರ್ಬ್ ಏನು ಮಾಡೋಂಗಿಲ್ಲ, ಕರಿಯೋಂಗಿಲ್ಲ, ಮಾಡೋಂಗಿಲ್ಲ, ಏನೂ ಇಲ್ಲ. ಭಾಳ ಇದು. ಆಮೇಲೆ ಯಾರೋ ಈ ನಾಟಿ ಹಂಚಿನ ಮನೆ ಒಂದು ಉದ್ದಕ್ಕೆ ಮಾಡಿ ಆ ಗುಡಿಸ್ಲೆಲ್ಲ ತೆಗೆದುಬಿಟ್ಟು ನಾಟಿ ಹಂಚಿನ ಮನೆ ಮಾಡಿ ಎಲ್ಲ ಮಾಡಿಕೊಟ್ರು ಅವ್ರಿಗೆ. ಒಂದು ಮಣ್ಣಿನಲ್ಲಿ ಇಷ್ಟೇ ಥರ ಕಟ್ಟೆ ಥರ ಕೂರೋಕ್ಕೆ ದಿವಾನ್ ಥರ, ಈಗ ದಿವಾನ್ ಅಂತೀವಲ್ಲ ಆ ಟೈಪ್ ಮಾಡಿ ಕೊಟ್ಟಿದ್ರು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ತೆಗೆದಿದ್ದು ನಮಗೆ ಭಾಳ ಬೇಜಾರಾಯಿತು. ಅವ್ರು ಕೂರೋ ಜಾಗ, ಆ ಮನೆ ಹಾಗೆ ಇದ್ದಿದ್ರೆ ಭಾಳ ಚೆನ್ನಾಗಿತ್ತು. ತೆಗೆದ್ಬಿಟ್ಟು ಇತ್ತೀಚೆಗೆ ಬೇರೆ ಟೈಪ್ ಮಾಡ್ಕೊಂಡ್ರು.
ಆಮೇಲೆ ಒಂದ್ಸರಿ ಬಸ್ಸಲ್ಲಿ ಇಲ್ಲಿ ಶ್ರೀರಾಮ ಬಸ್ಸು ಕಲ್ಲೇಶ್ವರ ಅಂತ ಬರ್ತಾಯಿತ್ತು ಚಿಕ್ಕಮಗಳೂರಿಂದ. ಒಂದೇ ಬಸ್ ಬರ್ತಾ ಇದ್ದು ಬಾಣಾವರಕ್ಕೆ. ಅಲ್ಲಿಂದ ಮತ್ತೆ ಬಾಣಾವರ ಅಂದರೆ ಬಾಣಾವರಕ್ಕೂ ಹೋಗಿರಲಿಲ್ಲ ಅವಾಗೆಲ್ಲ. ಗಡಿ ಬಾಣಾವರ ಹಾಸನ ಡಿಸ್ಟ್ರಿಕ್ಟು ಗಡಿ ಅಂತ ಇತ್ತು. ಅವರು ಬಸ್ಸಿಗೆ ಬಂದು ಒಂದು ಟಿಕೆಟ್ ಕೊಡಯ್ಯ ಅದೇ ಇಲ್ಲ ಹೋಗ್ರಿ ಸೀಟ್ ಇಲ್ಲ ಹೋಗ್ರಿ ಸ್ವಾಮೀಜಿ. ಅವ್ನು ಬಾಣಾವರಕ್ಕೆ ಹೋಗೋ ಹೊತ್ತಿಗೆ ಅಲ್ಲಿ ಮತ್ತೆ ಜಾವಗಲ್ಗೆ ಒಂದು ಟಿಕೆಟ್ ಕೊಡಯ್ಯ ಅಂತ ಅಲ್ಲಿಂದ ಅಲ್ಲಿ ಬಂದಿದ್ದ ಅಷ್ಟೊತ್ತಿಗೆ ಅವರು ಅಲ್ಲಿ ಬಂದಿದ್ದಾರೆ ಪ್ರತ್ಯಕ್ಷವಾಗಿ. ಅದ್ಭುತ ಅಂದ್ರೆ ಪವಾಡ ಇದು ನಿಮ್ಮ ಕಣ್ಣಂಗೆ ಕಂಡಿದ್ದು. ಆಮೇಲೆ ನಮ್ಮ ಸ್ಕೂಲಲ್ಲಿ ಒಂದು ಮೀಟಿಂಗ್ ಇಡಬೇಕು ಅಂತ ಇಲ್ಲಿ ರಾಘವೇಂಗಾರ್ ಅಂತಿದ್ರು. ಅವರು ಈ ಸ್ವಾಮಿಗಳಿಗೆ ಸ್ವಲ್ಪ ಇದು ಮಾಡಬೇಕು ನೋಡೋಣ ಅಂತ ಹೇಳಿ ಇವರು ಚಿತ್ರದುರ್ಗದಲ್ಲೂ ಒಂದು ಕಾರ್ಯಕ್ರಮ ಫಿಕ್ಸ್ ಆಗ್ಬಿಟ್ಟಿತ್ತು. ಸ್ವಾಮಿಗಳಿಗೆ 4 ಗಂಟೆಗೆ ಮಧ್ಯಾಹ್ನ ಚಿತ್ರದುರ್ಗದಲ್ಲಿ ಅವರು ಯಾವುದೋ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡು ಹೋಗಿದ್ರು. ಯಾರೋ ಬಂದು ಇಲ್ಲ ಬರ್ತೀನಪ್ಪ ಆಯ್ತು ಹೋಗ್ರಿ ಸರಿ. ಅವತ್ತೇನೆ ಇವ್ರು ಬೇಕು ಅಂತಲೇ ಅದೇ ದಿವಸ 4 ಗಂಟೆಗೆ ಪ್ರೋಗ್ರಾಮ್ ಅದೇ ವೇಳೆಯಲ್ಲಿ ಎಲ್ಲಿ ದೇವನೂರಿನಲ್ಲಿ ಸ್ಕೂಲ್ ಹತ್ರ ಇಡ್ಸಿದ್ರು. ಮಾಡಗೋಡೆ ಇದೆ, ಒಂದೇ ಒಂದು ರೂಮ್ ಇತ್ತು, ಮಾಡಗೋಡೆ ಇತ್ತು. ಅಲ್ಲೇ ಯಾವಾಗಲೂ ಫಂಕ್ಷನ್ ಮಾಡ್ತೇವೆ. ಅರ್ಲಿ ಮರದಡಿಯಲ್ಲಿ ಮಾಡೋರು. ಸರಿ ಇಲ್ಲಪ್ಪ ನಾನು ರಾಗಣ ಒಪ್ಕೊಂಬಿಟ್ಟಿದ್ದೀನಿ, ನಾನು 4 ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಇದೆ, ನಾನು ಒಪ್ಕೊಂಬಿಟ್ಟಿದ್ದೀನಿ, ಹೆಂಗೆ ಬರೋಣ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಸುಳ್ಳು ಹೇಳೋಕ್ಕಾಗಲ್ಲ, ನಾನು ಆಗಲ್ಲಪ್ಪ. ಇಲ್ಲ ಊರು ಮನೆ ಬಿಟ್ಟು ನೀ ಹೆಂಗೆ ಹೋಗ್ತೀಯಾ? ಅವರಿಬ್ರು ಹಾಗೆ ಮಾತಾಡ್ತಾ ಇದ್ರು. ಅದೆಂಗೆ ಊರು ಮನೆ ಬಿಟ್ಟು ಹೋಗ್ತೀಯಾ? ಊರು ಮನೆ ಭಾಷಣ ಬಿಟ್ಟು ನೀನು ಅಲ್ಲಿಗೆ ಹೆಂಗೆ ಹೋಗ್ತೀಯ ನೀನು? ಅವ್ರಿಗೆ ಹೇಳೋ ಬರೋಕ್ಕಾಗಲ್ಲ ಅಂತ. ಹೆಂಗೆ ಹೇಳಲಿ ಬರೋಕ್ಕಾಗಲ್ಲ ಅಂತ ಒಪ್ಕೊಂಬಿಟ್ಟಿದ್ದೀನಲ್ಲಪ್ಪ ಅದು. ಇವರು ಭಾರಿ ಇದು ಮಾಡಿದ್ರು, ಬಲವಂತ ಮಾಡಿದ್ರು. ಆಯಿತು ಹೋಗಪ್ಪ, ಆಯಿತು ಶಿವ ಇಟ್ಟಂಗೆ ಆಗತ್ತೆ ಹೋಗು, ಶಿವ ಇಟ್ಟಂಗೆ ಆಗತ್ತೆ ಹೋಗು. ಸರಿ ಏನ ಕಿಟ್ಟಪ್ಪ ಹಿಂಗೆ ಆಗೈತೆ ಕಾರ್ಯಕ್ರಮ, ಹೆಂಗೆ ಬುದ್ಧಿ ಹೋಗ್ತೀರಾ? ಮತ್ತೆ ಅಲ್ಲೂ ಒಪ್ಕೊಂಡಿದ್ರೆ ಇಲ್ಲೂ ಒಪ್ಕೊಂಡಿದ್ರೆ ಹೆಂಗೆ? ಇಲ್ಲಿ ಏನು ಮಾತಾಡ್ಬೇಕಾ ನಾನು? ನಿಮ್ಗೆ ಹೇಳ್ಕೊಡ್ಬೇಕೇನು ಬುದ್ಧಿ ಅಂತಂದು. ಇಲ್ಲ ಕಣ ನಂಗೆ ಏನು ಗೊತ್ತಿಲ್ಲ. ಶಾಸ್ತ್ರಗಳವ್ರಿಗೆ ಬುದ್ಧಿ ಅಂತ ಬುದ್ಧಿ ಅಂತ ಅಲ್ಲ ಬುದ್ಧಿ ಹೆಂಗೆ ಏನು ನಿಮ್ಗೆ ಹೇಳ್ಕೊಡ್ಬೇಕು? ಇಲ್ಲ ನಂಗೇನು ಗೊತ್ತಿಲ್ಲ, ಏನು ವಿಷಯ ಏನು ಮಾತಾಡ್ಬೇಕು ಹೇಳು, ಹಿಂಗೆ ಮಾತಾಡಿ ಬುದ್ಧಿ ಹಿಂಗೆ ಒಂಚೂರು ಅಷ್ಟೇ ತಾನೇನಾ ಬಿಡ ಮಾತಾಡೋಣ ಅಂತಂದ್ರು. ಬಂದರು 4 ಗಂಟೆಗೆ ಇಲ್ಲೂ ಇದ್ದಾರೆ, 4 ಗಂಟೆಗೆ ಚಿತ್ರದುರ್ಗದಲ್ಲೂ ಫಂಕ್ಷನ್ ಕಾರ್ಯಕ್ರಮದಲ್ಲಿದ್ದಾರೆ. ಇಲ್ಲಿ ಬಂದರು. ಇದು ನೀವು ಕಂಡಿದ್ದು? ಕಂಡಿದ್ದು. ಟೇಬಲ್ ಮೇಲೆ ಕೂತಿದ್ದಾರೆ. ಅಲ್ಲಿ ಅವ್ರ ಕಾರ್ಯಕ್ರಮ ಆಯಿತು ಅಂತ ಅವರು ಇದು ಮಾಡಿದ್ದಾರೆ, ಇನ್ಫಾರ್ಮೇಶನ್ ಕೊಟ್ಟರು. ಇಲ್ಲಿ ನೋಡಿದ್ರೆ ಇಲ್ಲಿ ಅವಾಗ ರಾಘವೇಂಗಾರಿಗೆ ಭಾರಿ ಇದಾಗೋಯ್ತು. ಇದು ಅಂತ ಎದ್ದು ಕೂತ್ಕೊಂಡು ಕೃಷ್ಣಶಾಸ್ತ್ರಿಗೆ ಏನು ಹೇಳಿದ್ರೆ ಆ ವಿಚಾರವಾಗಿ ಒಂದು 4 ಮಾತಾಡ್ಬಿಟ್ಟು ಸೇರಿಸ್ಕೊಂಡು ಇನ್ನೊಂದು 4 ಮಾತಾಡಿ ಎದ್ದು ಹೊರಟೋಗ್ತಿದ್ರು. ಕೆರೆ ಮೇಲೆ ಸೀದಾ ಮಾರ್ಗೋಡಲ್ಲಿಗೆ ಹೊರಟೋದ್ರು. ಇದು ಇದು ಎಲ್ಲೂ ದಾಖಲಾಗದಂಗೆ ಕಾಣ. ಇದು ಏಕದಾಗೈತಲ್ಲಿ ಇಲ್ಲ, ಇದು ಏಕದಾಗೈತಲ್ಲಿ ಇಲ್ಲ. ಇದು ನೀವು ಹೇಳಿದ್ದೆ ಮೊದಲು ನಾನು ಕೇಳ್ತಿರೋದು. ಸೊ ಈ ಒಂದು ಕ್ರೆಡಿಟ್ ನಿಮಗೆ ಸಲ್ಲಬೇಕು. ಈ ವಿಷಯ ಗೊತ್ತಿರಲಿಲ್ಲ, ಇದು ವಿಷಯ ಗೊತ್ತಿರಲಿಲ್ಲ. ಹಾಗೆ ಭಾರಿ ಇದು ತುಂಬ. ಮತ್ತೆ ಇನ್ಯಾವ್ದಾದ್ರು ವಿಷಯಗಳು ಬರ್ತಿದ್ರೆ ಜ್ಞಾಪಕ ಬಂದರೆ ಹೇಳ್ತೀನಿ. ಆಮೇಲೆ ಮಾಡೋಣ. ಓಕೆ. ಅದೇ ಕೃಷ್ಣಶಾಸ್ತ್ರಿಗಳಿಗೆ ಒಂದ್ಸರಿ ತುಂಬ ಹುಷಾರಿಲ್ದಂಗೆ ಆಗ್ಬಿಡ್ತು. ಅದು ನೋಡಿದ್ರೆ ನೀವು ಅವಾಗ? ಇಲ್ಲ, ನಾನು ನೋಡಲಿಲ್ಲ. ನಮ್ಮ ಮೂರ್ತಿ ಮೇಷ್ಟ್ರು ಅಂತ ಅವರು ಬಹಳ ಕೇವಲ ಸ್ವಾಮಿಗಳಿಗೆ ಹೋಗ್ಬಿಟ್ರು. ಅವ್ರಿಗೆ ಪೋಸ್ಟ್ ಮಾಸ್ಟರ್ ಆಗಿದ್ರು, ಸ್ಕೂಲ್ ಮಾಸ್ಟರ್ ಆಗಿದ್ರು. ಅವರು ಬಹಳ ಸಾತ್ವಿಕರು. ಅವರು ಸ್ವಾಮಿಗಳು ಅಂದ್ರೆ ಬಹಳ ಗೌರವ, ಬಹಳ ಇದಾಗಿದ್ರು. ನಮ್ಮವ್ರ ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು. ಅವರ ಹಿಂಗಾರ ಅವರು ಸ್ವಾಮಿಗಳು ಅಂದ್ರೆ ಬಹಳ ಭಕ್ತಿ, ಬಹಳ ಅಯ್ಯಂಗಾರನು ಅವ್ರು ನಮಸ್ಕಾರ ಮಾಡೋರು. ಇನ್ಯಾವ ಸ್ವಾಮಿಗಳಿಗೂ ಮಾಡ್ತಿರ್ಲಿಲ್ಲ, ಒಬ್ರಿಗೆ ಮಾತ್ರ. ನಮ್ಮವರೆಲ್ಲರೂ ಹಿರಿಯವರು ಎಲ್ಲರೂ ಮಾಡೋರು, ಒಬ್ರಿಗೆ ಮಾತ್ರ ಮಾಡೋರು. ಆಮೇಲೆ ನಾವು ಹೋದ್ರೆ ನಮ್ಮಲ್ಲಿ ಇಲ್ಲೆಲ್ಲ ಗಾಡಿ ಕಟ್ಕೊಂಡು ಹೋಗೋರು. ಹೋದ್ರೆ ಅವ್ರು ಪ್ರತ್ಯೇಕವಾಗಿ ಪಾತ್ರೆ ಗೀತ್ರೆ ಎಲ್ಲ ಸಪ್ರೇಟಾಗಿ ಬೆಳಗಿಸ್ಕೊಟ್ಟು, ಅವ್ರಿಗೆ ಸಾಮಾನು ಸಪ್ರೇಟ್ ಕೊಟ್ಟು ಅವರೇ ಅಡುಗೆ ಮಾಡ್ಕೊಳಕ್ಕೆಲ್ಲ ಮಾಡೋರು. ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಡೋರು. ಸಾಯಂಕಾಲ ತನಕ ಇರಿಸ್ಕೊಂಡು ಅವ್ರಿಗೆಲ್ಲ ಉಪದೇಶಗಳು ಮಾಡಿ ಇದು ಮಾಡೋರು. ಸುಮ್ಮನೆ ತಮಾಷೆಯಾಗಿ ಮಾತಾಡೋದು. ಇಲ್ಲಿಂದ ಅವರಿರೋ ನೆಲೆಗೆ ಎಷ್ಟು ದೂರ ಆಗುತ್ತೆ ಮಾರ್ಗೊಂಡನಹಳ್ಳಿಗೆ? ಇಲ್ಲಿಂದ 8 ಕಿಲೋಮೀಟರ್. ಸೊ ಅಂತೂ ಅಲ್ಲೇ ಅವ್ರು ಇರ್ತಿದ್ರು, ಇಲ್ಲ ಅಲ್ಲಿಂದ ಇಲ್ಲಿ ಬರ್ತಾ ಇದ್ರು? ಅಲ್ಲಿಂದ ಇಲ್ಲಿಗೆ ಬರ್ತಿದ್ರು, ಅಲ್ಲೇ ವಾಸ. ನಡ್ಕೊಂಡೇ ಬರೋರು? ನಡ್ಕೊಂಡೇ ಬರೋದು. ಅವಾಗೆಲ್ಲ ನಡ್ಕೊಂಡೇ ಇಲ್ಲ. ಇವು ಶಾಸ್ತ್ರಗಳು ನಡ್ಕೊಂಡೇ ಹೋಗೋರು ಅಲ್ಲಿಗೆ? ಎಲ್ಲ ಶಾಸ್ತ್ರಗಳು ನಡ್ಕೊಂಡೇ ಹೋಗೋರು ಅವರು ಬರೋರು. ಅವ್ರಿಗೂ ಈ ಲಕ್ಷ್ಮೀ ದೇವಸ್ಥಾನಕ್ಕೂ ಬರೋರ ಸ್ವಾಮಿಗಳು? ಬರೋರು. ದೇವಸ್ಥಾನ ಒಳಗೂ ಬರೋರು.
ದೇವಸ್ಥಾನಕ್ಕೂ ಬರೋರು, ನಮ್ಮನ್ನೆಲ್ಲ ಕೂರಿಸ್ಕೊಂಡು ಇಲ್ಲಿ ಭಜನೆಗಳು ಮಾಡೋದು, ಕತೆಗಳು ಹೇಳೋದು, ಉಪನ್ಯಾಸ ಕೊಡೋದು ಎಲ್ಲ ಮಾಡೋರು. ಭಜನೆ ಯಾವ್ದು ಮಾಡ್ತಿದ್ದೆ ನಂಗೆ ಜ್ಞಾಪಕ ಇದೆಯಾ? ಲಾವಣಿಗಳು ಏನು ಲಾವಣಿ ನಮ್ಮ ಹತ್ರ ಎಲ್ಲ ಒಂದು ಪುಸ್ತಕ ಇತ್ತು ಹಳೇದು, ಅದು ರಾತ್ರಿ ಹುಡ್ಕೊಳ್ಳಂತಿದ್ದೆ ಮರ್ತು ನೋಡ್ಕೊಡ್ತೀನಿ ನಿಮಗೆ. ಲಾವಣಿ ಹೇಳಿದ್ರು, ಅದನ್ನ ಪ್ರಿಂಟ್ ಮಾಡಿಸಿ ಸದಾ ಭಸ್ಮ ಧರಿಸಿರೋರು, ಭಸ್ಮ ಧರಿಸೋರು, ಪೇಟ ಹಾಸುತ್ತಿರೋರು. ಪೇಟ ಇಲ್ಲ, ಒಂದು ತರ ಟೋಪಿ ಇಲ್ಲಿ ತನಕ ಬರೋದು. ಸರಿ ಸರಿ, ಎತ್ತರಕ್ಕೆ ಹೀಗೆ ಬಂದು ಹೀಗೆ ಬರೋದು ಕಾವಿ, ಅಲ್ಲಿ ಫೋಟೋದಲ್ಲಿ ಹಾಗೆ ಹಾಗೆ ಇರೋದು. ಸೊ ನೀವು ನೋಡಿದಾಗ ಅವ್ರಿಗೆ 100 ಆಗಿರ್ಬೋದು. ಯಾಕಂದ್ರೆ 140 ಅಂತಾರೆ ಕೆಲವರು, ಇವರು 100 ಆಗಿರ್ಬೋದು. ಓಕೆ, ನಿಮ್ಮನ್ನು ಭೇಟಿಯಾಗಿದ್ದು ನನಗೆ ಎಷ್ಟು ಸಮಾಧಾನ ಆಯಿತು ಅಂದರೆ, ಮುಕುಂದ್ರ ಸ್ವಾಮಿಗಳು ನೋಡಿದಷ್ಟೇ ಸಮಾಧಾನ ಆಯಿತು. ನಮಗೆ ಸತ್ಯ ಹೇಳ್ತೀನಿ, ನಮಗೆ ಅಷ್ಟು ಈಗಿನ ತಿಳುವಳಿಕೆ ಆವಾಗ ಇರಲಿಲ್ವಲ್ಲ ಅನಿಸ್ತಾ ಇದೆ. ಅಲ್ಲ, ನಾನು ಹೇಳ್ತೀನಿ, ನೀವು ದೇವ್ರನ್ನೇ ನೋಡಿದಿರ, ಸತ್ಯವಲ್ಲೂ ದೇವ್ರು ನೋಡಿದಿರ. ಯಾಕಂದ್ರೆ ಈ ಥರ ಪವಾಡಗಳು ನಾವು ರಾಮಕೃಷ್ಣ ಪರಮಹಂಸರು ಅವ್ರ ಜೀವನ ಚರಿತ್ರೆ ನೋಡಿದ್ದೀವಿ, ಬೇರೆಯವ್ರದ್ದು ನೋಡಿದ್ವಿ. ಬೇರೆಯವರೆಲ್ಲ ಈ ಕಾರು ಪಾರು ಇದು ಮಾಡ್ಕೊಂಡು ಇಲ್ಲೇ ರಾಜಕೀಯ ಮಾಡ್ಕೊಂಡು ಸ್ಕೂಲು ಅದು ಇದು ಎಲ್ಲ, ಇವ್ರು ಏನಿಲ್ಲ, ಯಾವ ತಂಟೆ ಏನೂ ಇಲ್ಲ, ಯಾವ ಗಳನ್ನೂ ಇಲ್ಲ. ಊರಿನವರೆಲ್ಲ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಆಗಿದ್ರು, ಆದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಾವು ಊರು ಹೊರಗಿದ್ದೀನಿ ಸ್ಮಶಾನದಲ್ಲಿ, ನಲ್ಲಿ ಏನು ಹಂಗೆ ಸ್ವಾಮಿ ನಿಮ್ಗೊಂದು ಇಷ್ಟು ಜಮೀನು ಮಾಡ್ಕೊಡ್ತೀನಿ ಅಂತ ಯಾರೋ ತಹಸೀಲ್ದಾರ್ ಹೇಳಿದ್ರು. ನನಗೆ ಯಾವ ಜಮೀನು ಬೇಡಪ್ಪ, ಯಾವುದು ಬೇಡ, ನನಗೆ ಇದೇ ಸಾಕು ಅಂತ ಹೇಳಿ, ಬೇಡ ಅಂತ ಹೇಳಿದ್ರು. ಯಾವುದು ಬೇಡ ನನಗೆ, ಇಷ್ಟೇ ಸಾಕು ನನಗೆ. ಓಕೆ ಓಕೆ, ನನಗೆ ಇರೋಕ್ಕೆ ಜಾಗ ಸಾಕು, ಅಷ್ಟಿದೆ ಸಾಕು ಅಂತ. ಯೋಗದ ಬಗ್ಗೆ ನಾನು ಹೇಳೋರ? ಯೋಗ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ, ಯೋಗ ಮಾಡ್ತಿಲ್ಲ ಅನ್ಸುತ್ತೆ. ಯೋಗದ ಬಗ್ಗೆ ಏನು ಹೇಳಿ, ಮುಖದಲ್ಲಿ ನೋಡಿದ್ರೆ ಬಹಳ ಕಳಾವಂತರು, ಒಳ್ಳೆ ಕಳೆ, ಒಳ್ಳೆ ಕಳೆ, ಬಿಳಿಯಾಗೆ ಏನು ಬಿಳಿ ಬಣ್ಣ ನಿಮ್ಮ ಥರನ? ಒಂಥರ ಮಾಮೂಲಿ ಇದ್ರ, ಅಷ್ಟು ಕಪ್ಪು ಇಲ್ಲ, ಬೆಳ್ಳಗೂ ಇಲ್ಲ. ಸೊ ಇಲ್ಲಿ ಅವ್ರದ್ದು ಸ್ಥಳಗಳು ನೋಡೋಣ. ತುಂಬ ತುಂಬ ಸಂತೋಷ ಆಯಿತು. ನಮಸ್ಕಾರ.